ಎಸ್ 10 ತಾಲೂಕುಗಳನ್ನು ಹೊಂದಿರೋ ಜಿಲ್ಲೆ ತುಮಕೂರು. ಹೀಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದೂರಗಳಿಂದ ಬರ್ತಾರೆ. ಆಸ್ಪತ್ರೆಗೆ ಬರೋ ರೋಗಿಗಳು ವೈದ್ಯರನ್ನ ಕಾಣಬೇಕು ಅಂದರೆ OPD ಚೀಟಿ ಬೇಕೇ ಬೇಕು. ಆದರೆ ಕೌಂಟರ್ ಮುಂದೆ ಹೋಗಿ ಚೀಟಿ ಕೊಡಿ ಅಂದರೆ ಸರ್ವರ್ ಬ್ಯೂಸಿ ಇದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಎಮರ್ಜೆನ್ಸಿಯಿಂದ ಬಂದಿದ್ರೂ, ಮೈ ಸುಡುವ ಜ್ವರ ಇದ್ರೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ರೋಗಿಗಳಿಗೆ ಚೀಟಿ ಸಿಗ್ತಾ ಇಲ್ಲ. ಹೀಗಾಗಿ ಚಿಕಿತ್ಸೆಗಾಗಿ ಬಂದ ರೋಗಿಗಳು ಚೀಟಿಯೇ ಸಿಗದೆ ಕಾಯಬೇಕಾದ ಸ್ಥಿತಿ ಎದುರಾಗಿದೆ. ಕಾದು ಪೇಷಂಟ್ಸ್ ಕಳೆದುಕೊಂಡ ಪೇಷಂಟ್ಗಳು ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕಿತ್ಸೆಗೆ ಅಂತ ದೂರಗಳಿಂದ ಬಂದರೆ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಹೇಳ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಏನಾದರೂ ಒಂದು ನೆಪ ಒಡ್ಡಿ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಇಷ್ಟು ಜನ ನಿಂತಿದ್ರೂ ಕೂಡ ಯಾಕೆ ನಿಂತಿದ್ದೀರಾ ಅಂತ ಯಾರೊಬ್ಬರು ಬಂದು ಕೇಳ್ತಾ ಇಲ್ಲ ಅಂತ ರೋಗಿಗಳು ಕಿಡಿಕಾರಿದ್ದಾರೆ. ಮೇಡಮ್, ಈ ಜಿಲ್ಲಾಸ್ಪತ್ರೆಯ ಸಮಸ್ಯೆ ಬಗ್ಗೆ ನಾವು ಸಾಲು ವರದಿಗಳನ್ನ ಬಿತ್ತರಿಸ್ತಲೇ ಇದ್ದೀವಿ. ಸ್ವಚ್ಛತೆ ಸಮಸ್ಯೆ ಇರ್ಬೋದು ಅಥವಾ ವೈದ್ಯರ ಕೊರತೆ, ಅಲ್ಲಿ ಸಾಕಷ್ಟು ಏನು ತಂತ್ರಜ್ಞಾನದ ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಡ ನಾವು ಪದೇ ಸ್ತುತಿಯನ್ನು ಮಾಡ್ತಲೇ ಬರ್ತಾ ಇದ್ದೀವಿ. ಆದರೂ ಕೂಡ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಬಡ ರೋಗಿಗಳಿರ್ತಾರೆ. ಇವತ್ತು ನೋಡಿದರೆ ಸರ್ವರ್ ಸರಿ ಇಲ್ಲ ಅಂತೇಳಿ ಅಲ್ಲಿ ಜನಸಾಗರ ಆ ಜಿಲ್ಲಾಸ್ಪತ್ರೆಯಲ್ಲಿ. ಏನು ಹೇಳ್ತೀರಾ ಮೇಡಮ್? ಹರ್ಷ, ನೋಡಿ, ಜಿಲ್ಲಾಸ್ಪತ್ರೆ ಒಂದಲ್ಲ ಎರಡಲ್ಲ, ಕಸದ ವಿಚಾರದಲ್ಲಿ ಸುದ್ದಿ ಮಾಡಿದ್ವಿ. ಅವಾಗ ಆ ಕಸದ ವಿಚಾರ ಮಾಡಿದ ತಕ್ಷಣ ಎಚ್ಚೆತ್ಕೊಂಡ್ರು. ಅದು ಆದಮೇಲೆ ಅಲ್ಲಿನ ಸಿಬ್ಬಂದಿಗಳು, ಕಂಪ್ಯೂಟರ್ ಆಪ್ರೇಟರ್ಗಳಿಗೆ ಸಂಬಳ ಕೊಡದೆ ಅಲ್ಲಿ ಪ್ರಾಬ್ಲಮ್ ಮಾಡಿದರು. ಆ ವಿಚಾರದಲ್ಲಿ ಸುದ್ದಿ ಆಯಿತು. ಮತ್ತು MRI ಸ್ಕ್ಯಾನಿಂಗ್ ವಿಚಾರ, ಇವತ್ತವರು ಮಾಡಿಕೊಟ್ಟಿದ್ದನ್ನು 2 ದಿವಸ 3 ದಿವಸ ಕಾಯಬೇಕು. ಅಂದರೆ ಪೇಷಂಟ್ಸ್ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗ್ತಿಲ್ಲ, ಬರೀ ಇವ್ರದೇ ಕಾರಣಗಳು ಹೇಳ್ತಾ ಹೋಗ್ತಾರೆ. ಮತ್ತು ಸ್ಕ್ಯಾನಿಂಗ್, ಅಲ್ಲಿ ಸ್ಕ್ಯಾನಿಂಗ್ MRIಗೆ ಬರ್ದಿದೆ, ಇವರು ಸ್ಕ್ಯಾನಿಂಗ್ಗೆ ಮೆನ್ಷನ್ ಮಾಡಿ ಕೊಡೋದು. ಆಯಿತಾ? ಮೆಡಿಸಿನ್ ವಿಚಾರ, ಮೆಡಿಸಿನ್ ಆಗಿದ ತಕ್ಷಣ ಇವಾಗ ಜಸ್ಟ್ OPDಲಿ ಅವರು ಏನು ಪ್ರಥಮ ಚಿಕಿತ್ಸೆ ತಗೊಳ್ಳೋಕ್ಕೂ ಇಷ್ಟು ಕ್ಯೂ ನಿಂತ್ಕೋಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಇನ್ನೆಷ್ಟು ಅವ್ಯವಸ್ಥೆಗೊಂಡಿದೆ. ಅಲ್ಲಿ ನೆಕ್ಸ್ಟ್ ಅವ್ಯವಸ್ಥೆ ತಾಣ ಆಗಿದೆ. ಎಷ್ಟು ಜನ ಇದ್ದಾರೆ ಅಲ್ಲಿ, ಏನೋ ಮಾರ್ಕೆಟ್ ಅಲ್ಲಿ ಏನೋ ಫ್ರೀ ಆಗಿ ಕೊಡ್ತಿದ್ದಾರೆ ಅನ್ನೋ ತರದಲ್ಲಿ ಅಲ್ಲಲ್ಲ, ಇಷ್ಟೆಲ್ಲ ನಾವು ಸುದ್ದಿಗಳು ಮಾಡಿದ್ರು ಹರ್ಷ. ಇದು ಯಾವುದು ನಮ್ಮ DC ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ಡಿಸ್ಟ್ರಿಕ್ಟ್ ಆಫೀಸ್ ಹೆಲ್ತ್ ಇವ್ರಿಗೆ ಕಾಣ್ತಾ ಇಲ್ವಾ? ಹೆಲ್ತ್ ಆಫೀಸರ್ ಕಾಣ್ತಾ ಇಲ್ವಾ? ಜಿಲ್ಲಾಸ್ಪತ್ರೆ DS ಅಂತ ಇರ್ತಾರೆ, ಹೌದು, ಅವ್ರ ಬಗ್ಗೆನೂ ಸುದ್ದಿ ಮಾಡಿದ್ವಿ. ಈಗ ಏನಾಗುತ್ತೆ, ಅವ್ರ ಬಗ್ಗೆನೂ ಸುದ್ದಿ ಮಾಡಿದ್ವಿ. ಅಲ್ಲ, ಇವ್ರಿಗೆ ಸುದ್ದಿ ಮಾಡೋದ್ ನಾವು ತಪ್ಪು. ಇವ್ರ ತಪ್ಪುಗಳನ್ನ ಎತ್ತಿ ತೋರಿಸಿದ್ರೆ ಅದು ನಮ್ ತಪ್ಪು ಅಂತ ಹೇಳಕ್ ಹೊರಡ್ತಾರೆ. ಇದೆಲ್ಲ ಸಹಿಸ್ಕೊಂಡು ಏನಕ್ಕೆ ಇರ್ಬೇಕು ನಾವು? ಪಬ್ಲಿಕ್ಸ್ ಇವಾಗ ಸಾರ್ವಜನಿಕರು, ಅದು ನಮ್ಮಲ್ಲಿ 10 ತಾಲೂಕುಗಳಿಂದ ಬರ್ತಾರೆ. 10 ತಾಲೂಕುಗಳಿಂದ ಬಂದು ನಾವು ಯಾಕೆ ಈ ಸಮಸ್ಯೆಗಳನ್ನೇ ಎದುರಿಸ್ಬೇಕು? ನಿಮಗೆ ಸರ್ಕಾರದಿಂದ ಒಳ್ಳೆ ಸಂಬಳಗಳು ಕೊಟ್ಟು ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಬಡ ಜನರಿಗೋಸ್ಕರ ಅಂತ ಓಪನ್ ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ನೆಟ್ಟಿಗೆ ಕೆಲಸ ಮಾಡಿದೆ, ಗೊತ್ತಾಯ್ತಾ? ಅದು ಪ್ರಾಬ್ಲಮ್. ಇದು ಆಯಿತು, ಸರ್ವರ್ ಪ್ರಾಬ್ಲಮ್ ಇದೆ ಅಲ್ವಾ? ಅದಕ್ಕೆ ಸೆಕೆಂಡ್ ಆಪ್ಷನ್ ಏನಾದರೂ ಎಮರ್ಜೆನ್ಸಿಗೆ ಇಡಬೇಕಲ್ವಾ? ಅಲ್ಲಿ ಎಮರ್ಜೆನ್ಸಿಗೋಸ್ಕರ ಏನಾದರೂ ಒಂದು ಕಾರ್ಯರೂಪಕ್ಕೆ ತಂದಿಡು. ಈ ಥರ ಎಲ್ಲ ಹೌದು, ಸಿಸ್ಟಮ್ ಎನಿ ಟೈಮ್ ಮನುಷ್ಯರು ಮಾತು ಕೇಳಲ್ಲ, ಅದನ್ನ ಒಪ್ಕೊಳ್ಳೋಣ, ನಾವು ಇಲ್ಲ ಅಂತ ತೆಗ್ದಾಕಲ್ಲ. ಆದರೆ ಅದಕ್ಕೆ ಆದಂಥ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಅನ್ನೋದಾದ್ರೂ ಮಾಡ್ಕೋಬೇಕಲ್ಲ ಮೇಡಮ್. ಇದು ಆಸ್ಪತ್ರೆಗೆ ಅಂತ ಹೋಗೋರು ಯಾರು ಕೂಡ ಸುಮ್ಮನೆ ಹೋಗಲ್ಲ ಮೇಡಮ್. ಎಮರ್ಜೆನ್ಸಿ ಇದ್ ಕಾರಣಕ್ಕೆ ಹೋಗ್ತಾರೆ, ಮೈ ತುಂಬಾ ಜ್ವರ ಇರುತ್ತೆ. ಈ ವಿಚಾರನ ತಿಳ್ಕೊ, ಯಾರ ಕೈಲಿ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋ ಶಕ್ತಿ ಇಲ್ದಿರ್ತಕ್ಕಂಥವ್ರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅವ್ರಿಗೆ ನೀವಲ್ಲಿ ಕಾಯಿಸಿ ಅಲ್ಲಿ ತೊಂದರೆ ಕೊಟ್ಟು ಅಲ್ಲಿ ಹಿಂಸೆ ಆಗಿ ಏನು ಅಲ್ಟಿಮೇಟ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಇವರು? ಇವ್ರಿಗೆ ಸಂಬಳ ಕರೆಕ್ಟ್ ಟೈಮಿಗೆ ಬೇಕು, ಎಲ್ಲ ಫೆಸಿಲಿಟೀಸ್ ಬೇಕು. ಆದರೆ ನಿಮಗೆ ಕೊಟ್ಟಿರೋ ಕೆಲಸನ ನೀವು ಯಾಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಮೇಡಮ್? ಈಗ ಕಳೆದ 1 ವಾರದಲ್ಲಿ ನೋಡ್ತಾ ಹೋದ್ರೆ 3-4 ಸುದ್ದಿಗಳು, ಅದು ಕೂಡ ಕಂಟಿನ್ಯೂಸ್ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿ ಮಾಡ್ತಾ ಇದೀವಿ. ನಾವೇ ಟಾರ್ಗೆಟ್ ಮಾಡಿ ಸುದ್ದಿ ಮಾಡ್ತಿದೀವಿ ಅನ್ನೋದು ನಮಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರೆ ಜನರಿಂದನೇ ಆ ರೀತಿ ಮಾಹಿತಿ ಬರ್ತಾರೆ, ಹಿಂಗ್ ಸಮಸ್ಯೆ ಇದೆ ಬನ್ನಿ ಸರ್ ಅಂತೇಳಿ ಸುದ್ದಿ ಮಾಡಿ ಅಂತೇಳಿ ಜನರೇ ಹೇಳ್ತಾ ಇದಾರೆ. ನಾವು ಮಾಡಿರೋ ವಿಡಿಯೋಗಳಲ್ಲಿ ಮಾಡೋದಿದ್ದಿದ್ರೆ ಪಬ್ಲಿಕ್ ನಮ್ಗೆ ಇಷ್ಟೊಂದು ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅವರೇ ಹೇಳ್ತಿದ್ದಾರೆ ಮೇಡಮ್, ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಇದೆ, ಇದನ್ನು ಸಾಲ್ವ್ ಮಾಡಿ ಸರ್, ಇದ್ರ ಬಗ್ಗೆನೂ ಧ್ವನಿ ಎತ್ತಿ ಅಂತೇಳಿ ಅವರೇ ಮಾತಾಡ್ತಾ ಇದ್ದಾರೆ. ಆ ರೀತಿ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿ ಮಾಡ್ತೀವಿ. ಇದರಲ್ಲಿ ಏನಾದರೂ ಸುಳ್ಳಿದೆಯಾ?
ಅಂದರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸಮಸ್ಯೆಗಳ ಸಾಗರ ಆಗಿಬಿಟ್ಟಿದೆ. ಅದಕ್ಕೆ ಜನಗಳು ಇದನ್ನು ಸುದ್ದಿ ಮಾಡಿ ಇದನ್ನು ರೀಚ್ ಮಾಡಿಸಿ. ಇದಕ್ಕೆ ಮೇಯ್ನು ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ DC ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಯಾಕೆ ಅಂದರೆ ಇದು ಮೂಲಭೂತ ಸೌಲಭ್ಯ, ಇದು ತುಂಬ ಬೇಕು, ಮೂಲಭೂತ ಹಕ್ಕು ಇದು. ನಮ್ಮ ಬಡ ಜನಗಳಿಗೆ ಇದು ತುಂಬ ಇಂಪಾರ್ಟೆಂಟ್. ಅವ್ರಿಗೊಂದು ಕಾಯಿಲೆ ಬರಲಿ ಏನಕ್ಕೆ ಆಗಲಿ ಇದು ತುಂಬ 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 ಇಂಪಾರ್ಟೆಂಟ್. ಇದ್ರ ಬಗ್ಗೆ ಅವ್ರ ಗಮನ ಹರಿಸಲೇಬೇಕು. ಅವ್ರು ಇದಕ್ಕೆ ಕ್ರಮ ಕೈಗೊಳ್ಳೋವರೆಗೂ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ. ಮೇಡಮ್, ಈಗ ಜಿಲ್ಲಾಧಿಕಾರಿ ಕೂಡ ಹೋಗಿ ಚೀಮಾರಿ ಹಾಕುವ ಕೆಲಸ ಮಾಡಿದ್ದಾರೆ. ಲೋಕಾಯುಕ್ತರಿಗೂ ಬಂದು ಅವರು ಕೂಡ ಅವ್ರ ಗಮನಕ್ಕೆ ಬಂದಿತ್ತು. ಅಲ್ಲೂ ಕೂಡ ಅವರು ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಮಂಡು ಬಿದ್ದು ಬಿಟ್ಟಿದ್ದಾರೆ ಇವರು. ಫುಲ್ ಒಂಥರ ಜಡ್ ಹಿಡಿದು ಬಿಟ್ಟಿದೆ ಇವ್ರಿಗೆ. ಆಯ್ತಪ್ಪ, ನಿಮ್ಗೆ ಈ ಸಮಸ್ಯೆ ಇದೆ ಅಲ್ವಾ, ಇದಕ್ಕೆ ಆಲ್ಟರ್ ರೆಡಿ ಮಾಡ್ಕೊಳ್ಳಿ. ಅಷ್ಟು ನೋಡಿ ಎಷ್ಟು ಒಳ್ಳೆ ಜಾತ್ರೆಯಲ್ಲಿ ಜನ ಸೇರಿದಂಗಿದೆ ಅದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಯಿಲೆಗೆ ತೋರ್ಸೋಕೆ ಬಂದಿರೋ ರೀತಿ ಅನ್ನಿಸ್ತಿಲ್ಲ. ಒಂಥರ ಎಲ್ಲೋ ಜಾತ್ರೆಗೆ ಕ್ಯೂ ಪ್ರಸಾದ ತಗೊಳಕ್ಕೋ ಅಥವಾ ಎಲ್ಲೋ ಅಲ್ಲಿ ಫ್ರೀಯಾಗಿ ಏನೋ ಹಂಚ್ತಾ ಇದ್ದಾರೆ ಅದನ್ನು ತಗೊಳಕ್ಕೋ ಇರೋ ರೀತಿಲಿ ಸ್ವಲ್ಪ ಒಂದು 95% ಏನಾದ್ರು ಡಿಗ್ರಿ ಜ್ವರ ಇತ್ತು ಅಂದರೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಮೇಡಮ್. ಯಾರು ಕೂಡ ಗಂಟೆಗಟ್ಟಲೆ ಕಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ವರ ಇದ್ದವ್ರು ಬರ್ತಾರೆ ಅಥವಾ ಬೇರೆ ಬೇರೆ ಗಂಭೀರ ಸಮಸ್ಯೆಗಳಿದ್ದವ್ರು ಬರ್ತಾರೆ. ಯಾರಿಗೋ ಹೈ ಬಿಪಿನೇ ಇತ್ತು, ಯಾರಿಗೋ ಲೋ ಬಿಪಿನೇ ಇತ್ತು. ಎಮರ್ಜೆನ್ಸಿಲೂ ಕೂಡ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಅಲ್ಲಿ ಫಸ್ಟ್ ಎಮರ್ಜೆನ್ಸಿಲಿ ಹೋಗಿ ಪೇಷಂಟ್ನ ಸೀರಿಯಸ್ ಇರೋ ಪೇಷಂಟ್ನ ಅಡ್ಮಿಟ್ ಮಾಡಿದ್ರು ಅವ್ರು ಫಸ್ಟ್ ಹೇಳೋದೇನು ಹೇಳಿ, ಹೋಗಿ ಅಲ್ಲಿ ಚೀಟಿ ಬರ್ಸ್ಕೊಂಬನ್ನಿ. ಇಲ್ಲಿ ನಿಮ್ಮ ಸರ್ವರೇ ಸರಿ ಇಲ್ಲ, ಅವ್ರು ಚೀಟಿ ಬರ್ಸ್ಕೊಂಬರ್ಸಲ್ಲ, ಅವ್ರಿಗೇನೋ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಹೊತ್ಕೊಳ್ತೀರಾ? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಹರಿಸಲೇಬೇಕು. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಗಮನಕ್ಕೂ ಇದು ಬರಲೇಬೇಕು. ಇದಕ್ಕೆ ಕರೆಕ್ಟ್ ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು. ಮತ್ತು ಇದೊಂದೇ ಸಮಸ್ಯೆ ಅಲ್ಲ, ಇದೊಂದೇ ಇಲ್ಲಿ ಇವತ್ತು ಸರ್ವರ್ ಪ್ರಾಬ್ಲಮ್ ಇದೆ, ಇದೊಂದೇ ಸಮಸ್ಯೆ ಅಲ್ಲ, ತುಂಬ ಸಮಸ್ಯೆಗಳು ಇಲ್ಲಿ ಇದ್ದಾವೆ. ಯಾವುದೇ ವಿಚಾರ ತಗೊಳ್ಳಿ, ಅಲ್ಲಿ ಮೆಡಿಸಿನ್ ವಿಚಾರ ತಗೊಳ್ಳಿ, ಸಮಸ್ಯೆ ಇದೆ. ನಿನ್ನೆ ಅಷ್ಟೇ ಮೆಡಿಸಿನ್ ಬಗ್ಗೆ ಸುದ್ದಿ, ಕ್ಲೀನಿಂಗ್ ವಿಚಾರ ಬಗ್ಗೆ ತಗೊಳ್ಳಿ, ಸಮಸ್ಯೆ ಇದೆ. ಎಂಪ್ಲಾಯೀಸ್ಗೆ ಸ್ಯಾಲ್ರಿ ವಿಚಾರ ತಗೊಳ್ಳಿ, ಸಮಸ್ಯೆ ಇದೆ. ಅದ್ರ ಜೊತೆಗೆ ಒಂದು MRI ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಎಷ್ಟು ಸಾವಿರಗಟ್ಟಲೆ ಇದೆ. ಹೊರಗಡೆ ಬಡ ಜನ ಹೋಗಿ ಮಾಡಿಸ್ಕೊಳಕ್ಕಾಗತ್ತಾ? ಅದಕ್ಕೆ ಅಂತಲೇ ಅಲ್ವಾ ಸರ್ಕಾರ ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಸೌಲಭ್ಯ ಅಂತ ಆ ಬಡ ಜನರಿಗೋಸ್ಕರ ಮಾಡಿಕೊಡ್ರದು. ನೀವು ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಹೇಗೆ? ದೊಡ್ಡ ಜಿಲ್ಲೆ, 10 ತಾಲೂಕುಗಳಿಂದ ಬರ್ತಾರೆ.